ನೆಲೆಗಳ ಮೇಲೆ ಸೇನೆ 80% ದಾಳಿಯನ್ನು ಮಾಡಿರೋದು, ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು. ಆಮೇಲೆ ವಾಯುಪಡೆಯಿಂದ 20% ದಾಳಿ ಆಗಿದೆ. ಸೊ ಸೇನೆ ಮತ್ತು ವಾಯು ಸೇನೆಯ ಜಂಟಿ ಕಾರ್ಯಾಚರಣೆ 80% ಸೇನೆಯವರು ಲ್ಯಾಂಡ್ ಟು ಸರ್ಫೇಸ್ ಹಾಗಂತಾರೆ. ಅದನ್ನ ತಿಳಿಸ್ತೀನಿ ನಾನು ನಿಮಗೆ. ವಿಂಗ್ ಕಮಾಂಡರ್ ಸರ್ ಇಂದ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ನಾವು. 20% ಅಷ್ಟು ಏರ್ ಸ್ಟ್ರೈಕ್ಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಜಂಟಿ ಕಾರ್ಯಾಚರಣೆ ಹೆಂಗೆ ಅನ್ನೋದಕ್ಕೆ ಒಂದೊಂದೇ ಡೀಟೇಲ್ಸ್ ನಮಗೆ ಸ್ಪೆಸಿಫಿಕ್ ಆಗಿ ಸಿಗ್ತಾ ಇದೆ. ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ಅವರು ಇದ್ದಾರೆ. ಸರ್, ಈಗ ಈ ದಾಳಿ ಸ್ಪೆಷಲಿ ನನಗೆ ತುಂಬ ಡಿಫ್ರೆಂಟ್ ಅನ್ಸೋದು, ತುಂಬ ಸ್ಪೆಷಲ್ ಅಂತ ಅನ್ಸೋದು, ನಾವು ಕೇವಲ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನು ತೀರಿಸ್ಕೊಂಡಿಲ್ಲ. 2019 ಪುಲ್ವಾಮಾ ಅಟ್ಯಾಕ್ಗೂ ತೀರಿಸ್ಕೊಂಡ್ವಿ, ಅಗೇನ್ 2008 ಮುಂಬೈ ಬ್ಲಾಸ್ಟ್ ಅಟ್ಯಾಕ್ಗೂ ಸಮೇತ ತೀರಿಸ್ಕೊಂಡ್ವಿ. ಸೊ ಇದು ಏನನ್ನು ಸೂಚಿಸುತ್ತೆ ಅಂದರೆ ನಮ್ಮ ಸೇನೆಯ ಕಾರ್ಯಕ್ಷಮತೆ ಹೆಚ್ಚಾಗ್ತಾ ಇದೆ ಅಂತ ವಿಶ್ವಕ್ಕೆ ತೋರಿಸೋ ಪ್ರಯತ್ನನ. ಈಗ ನೋಡಿ, ಮತ್ತೆ ನಾನು ಕಾರ್ಗಿಲ್ನಿಂದನೇ ಶುರು ಮಾಡ್ತೀನಿ. ಅಲ್ಲಿ ಏನಾಯ್ತು ಅಂದರೆ, ಒಂದು ಲೆಸನ್ ನಾವು ಕಾರ್ಗಿಲ್ ವಾರಿಂದ ಕಲ್ತಿದ್ದು, ಆರ್ಮಿ ಏರ್ಫೋರ್ಸ್, ನೇವಿನೂ ಒಂದಿಷ್ಟು ಇನ್ವಾಲ್ವ್ ಆಗಿತ್ತು, ಬಟ್ ದೇ ವರ್ ವರ್ಕಿಂಗ್ ಇನ್ ಕಂಪಾರ್ಟ್ಮೆಂಟ್ಸ್. ಈಗ ಏನಾಗಿದೆ ಅಂದರೆ, ಎವ್ರಿಬಡಿ ಈಸ್ ಇಂಟಿಗ್ರೇಟೆಡ್ ಟುಗೆದರ್. ಒಬ್ಬರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಜನರಲ್ ರ್ಯಾಂಕಿನ ಅಧಿಕಾರಿ, ಅವರ ಒಂದು ಮುಖಂಡತ್ವದಲ್ಲಿ ಆರ್ಮಿ, ನೇವಿ, ಏರ್ಫೋರ್ಸ್ 3 ಅಂಗಗಳು ಕೆಲಸ ಮಾಡ್ತವೆ. ಇದು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್, ಒಂದು ಟೆಕ್ಸ್ಟ್ ಬುಕ್ ಸ್ಟ್ರಾಟಜಿ. ಅಂದರೆ ಇವರು ಮಾಡಿರೋದು ಎಲ್ಲ ಸೇನೆಗಳ ಅಂಗಗಳು ಸೇರಿಕೊಂಡು ಒಬ್ಬರಿಗೆ ಯಾವ ಒಂದು ಕನ್ಫ್ಯೂಷನ್ ಇಲ್ಲದಾಗೆ ಅವರನ್ನು ಇಂಟಿಗ್ರೇಟ್ ಮಾಡ್ತಾರೆ. ಇದು ನೋಡಿ, ನಾವು ವಾಯು ರಕ್ಷಣಾ ವ್ಯವಸ್ಥೆ ಹೇಗಿದೆ ಭಾರತದಲ್ಲಿ ಅಂದರೆ, ಇವರು ವಾಪಸ್ ದಾಳಿ ಮಾಡಿ ಬಂದು ಕುತ್ಕೊಂಡ ಮೇಲೆ ಅವರು ಆ ಪೈಲಟ್ಗಳು ಮನೆಗೆ ಹೋಗಿರ್ತಾರೆ. ಇನ್ನೊಂದು ಗ್ರೂಪ್ ಆಫ್ ಪೈಲಟ್ಸ್ ದೇ ವಿಲ್ ಟೇಕ್ ಆಫ್ ಅಂಡ್ ದಟ್ ಈಸ್ ಕಾಲ್ಡ್ CAP, CAP, ಕಾಂಬ್ಯಾಟ್ ಏರ್ ಪೆಟ್ರೋಲಿಂಗ್ ಅಂತೇಳಿ. ಅವರು ಸುಮಾರು ಒಂದು ವಾಯುನೆಲೆಯಿಂದ ಒಂದು 100 ಕಿಲೋಮೀಟರ್ಸ್ ದೂರದಲ್ಲಿ ಅವರು ಗಸ್ತು ಹೊಡಿತಾ ಇರ್ತಾರೆ. ಸುಮಾರು 45 ಮಿನಿಟ್ಸ್ 1 ಅವರ್ ಫ್ಯೂಲ್ ಇರೋ ತನಕ ಅವ್ರು ಬಂದು ಮತ್ತೆ ವಾಪಸ್ ಲ್ಯಾಂಡ್ ಆದಮೇಲೆ ಇನ್ನೊಂದು ಗ್ರೂಪ್ ಆಫ್ ಏರೋಪ್ಲೇನ್ಸ್ ವಿಲ್ ಗೋ. ಇವ್ರದ್ದು ಕಾರ್ಯವ್ಯಾಪ್ತಿ ಸುಮಾರು 100 ಕಿಲೋಮೀಟರ್. ಆಮೇಲೆ ಇವ್ರನ್ನ ತಪ್ಪಿಸ್ಕೊಂಡು ಏನಾದರೂ ಶತ್ರು ವಿಮಾನ ಬಂತು ಅಂದರೆ ಆವಾಗ S-400 ಮತ್ತು ಆಕಾಶ್ ಸಿಸ್ಟಮ್ ಬರುತ್ತೆ. ಈ ಆಕಾಶ್ ಮೆನ್ಷನ್ ಮಾಡಿದ್ರಲ್ಲ, ಒಂದಿಷ್ಟು ವಿವರವಾಗಿ ಹೇಳ್ತೀನಿ. ಇದು ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಯ ಒಂದು ಯೋಜನೆ ಏನಿದೆ ಅದರಲ್ಲಿ ಸೃಷ್ಟಿಯಾಗಿದ್ದು. ಈಗ ನಾವು ಆಕಾಶ್ ಯೂಸ್ ಮಾಡ್ತಾ ಇರೋದು NG ಅಂತ, ನೆಕ್ಸ್ಟ್ ಜನರೇಷನ್ ಆಕಾಶ್. ಇದರಲ್ಲಿ ಏನಿದೆ, 4 ಮಿಸೈಲ್ಗಳಿರ್ತವೆ. ಒಂದು ರಾಜೇಂದ್ರ ಅಂತೇಳಿ ಒಂದು ರೆಡಾರ್ ಇದೆ. ಇದು ಬೆಂಗಳೂರಿನ BELನಲ್ಲಿ ತಯಾರಾದ ರೆಡಾರ್. ಈ ರೆಡಾರ್ 100 ಕಿಲೋಮೀಟರ್ಸ್ವರೆಗೂ ಟ್ರ್ಯಾಕ್ ಮಾಡುತ್ತೆ. ಒಂದ್ಸರಿ ಈ CAP, ಕಾಂಬ್ಯಾಟ್ ಏರ್ ಪೆಟ್ರೋಲ್ ವಿಮಾನದಿಂದ ತಪ್ಪಿಸ್ಕೊಂಡು ನುಸುಳು ಬಂದರೆ ಇದು ಅವರನ್ನು ಟ್ರ್ಯಾಕ್ ಮಾಡುತ್ತೆ. ಟ್ರ್ಯಾಕ್ ಮಾಡಿ ಲಾಕ್ ಆದ ಕೂಡಲೇ ದೇರ್ ಇಸ್ ನೋ ಎಸ್ಕೇಪ್ ಫಾರ್ ದಟ್ ಏರೋಪ್ಲೇನ್. ಸೊ ವೆನ್ ಇಟ್ ಕಮ್ಸ್ ವಿತಿನ್ 30 kilometers ಇಟ್ ವಿಲ್ ಫೈರ್ 4 missiles ಅಟ್ ಎ ಟೈಮ್ ಇಫ್ ಯು ವಾಂಟ್. 4 ವಿಮಾನಗಳು ಬರ್ತಾ ಇದ್ರೆ 4 ವಿಮಾನಗಳನ್ನ ಒಂದೇ ಸರಿ ಎಂಗೇಜ್ ಮಾಡಿ ವಿ ಕ್ಯಾನ್ ಡೆಸ್ಟ್ರಾಯ್. ಸೊ ಇದು ಆಕಾಶ್ ಸಿಸ್ಟಮಿನ ಒಂದು ವ್ಯವಸ್ಥೆ. ಇನ್ನೊಂದು S-400 ಅಂತ, ಇದು ನಾವು ರಷ್ಯಾದಿಂದ ಏನು ತೊಗೊಂಡು ಬಂದ್ವಿ. ಅದರ S-400 ಯಾಕೆ ಅಂದರೆ ಇಟ್ಸ್ ಕೆಪಾಸಿಟಿ ಇಸ್ ಇಟ್ ಕ್ಯಾನ್ ಶೂಟ್ ಅನ್ ಏರೋಪ್ಲೇನ್ ಅಟ್ 400 kilometers. And it is war tested ಅಲ್ವಾ? Yes, it is proved successfully in various wars. Yes. ಸೊ ಈಗ ಏನು ನಡೀತಾ ಇದೆ, ರಷ್ಯಾ ಆ್ಯಂಡ್ ಉಕ್ರೇನ್ ನಡುವಿನ ಯುದ್ಧದಲ್ಲಿ ಇದು ಬಹಳ ಯಶಸ್ವಿಯಾಗಿ ಇದನ್ನು ಉಕ್ರೇನ್ ಯುದ್ಧದಲ್ಲಿ ಬಹಳ ಯಶಸ್ವಿಯಾಗಿ ಇದನ್ನು ಪ್ರಯೋಗಿಸಲಾಗಿದೆ. ಇದರಲ್ಲಿ ಬರೀ ಒಂದೇ ಮಿಸೈಲ್ ಇರೋದಿಲ್ಲ, ಒಟ್ಟು 8 ಮಿಸೈಲ್ ಇರ್ತವೆ. 8 ಮಿಸೈಲ್ನ ಒಂದು ಲಾಂಚರ್, ಇಂಥ 3 ಲಾಂಚರಿಗೆ ಮಿಸೈಲ್ ಬ್ಯಾಟರಿ ಅಂತ ಕರೀತಾರೆ. ಸೊ ದಿಸ್ ಬ್ಯಾಟರಿ ವಿಲ್ ಆಪರೇಟ್ ಆಲ್ 3 ಲಾಂಚರ್ಸ್ ಟುಗೆದರ್. ಇದು 600 kilometers ಇಂದ ಏರೋಪ್ಲೇನ್ನ ಟ್ರ್ಯಾಕ್ ಮಾಡುತ್ತೆ. ಅದು ದೇ ವಿಲ್ ವೇಟ್, ದೇ ವಿಲ್ ನಾಟ್ ಫೈರ್ ದ ಮಿಸೈಲ್, ದೇ ವಿಲ್ ವೇಟ್ ಟಿಲ್ ಇಟ್ ಕಮ್ಸ್ ಟು 400. ಅಲ್ಲಿ ಫಸ್ಟ್ ಮಿಸೈಲ್ ಲಾಂಚ್ ಆಗುತ್ತೆ. ಇಫ್ ಇಟ್ ಈಸ್ ಮಿಸ್ಡ್ ಅಥವಾ ಎನಿ ಅದರ್ ಏರ್ಕ್ರಾಫ್ಟ್ ಕಮ್ಸ್ ಇನ್ ಬಿಟ್ವೀನ್, ದೆನ್ 100 kilometers ಅಲ್ಲಿ ಇನ್ನೊಂದು ಮಿಸೈಲ್ ಲಾಂಚ್ ಆಗುತ್ತೆ. ಈ ಥರ ಹಲವಾರು ಮಿಸೈಲ್ಗಳು ಅಪ್ ಟು 25 kilometers ದೇ ಕೀಪ್ ಫೈರಿಂಗ್ ಇನ್ ಸೀಕ್ವೆನ್ಸ್.
ಸೊ ಇದಕ್ಕೆ ಯಾಕೆ ಹೆದರ್ಕೊಳ್ತಾರೆ ಅಂದರೆ ಎಷ್ಟೇ ನೀವು 12 ಫೈಟರ್ ಏರೋಪ್ಲೇನ್ ಪ್ಯಾಕೇಜ್ ಬಂದರೂ S-400 ಅಲೋನ್ ವಿಲ್ ಕಿಲ್ ಆಲ್ ಆಫ್ ದೆಮ್. ಕರೆಕ್ಟ್. ಆ ಒಂದು ಶಕ್ತಿ ಇದೆ. ಈಗ ಇದನ್ನು ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಭಾಳ ವ್ಯವಸ್ಥಿತವಾಗಿ ನಾವು ರಕ್ಷಣಾ ವ್ಯವಸ್ಥೆಯನ್ನೇ ಮಾಡ್ಕೊಳ್ತೀವಿ. ಈಗ ಐರನ್ ಡೋಮ್ ಅಂತ ನಾವು ಇಸ್ರೇಲ್ನ ಬಗ್ಗೆ ತುಂಬ ಓದ್ಕೊಂಡಿದ್ದೀವಿ. ಆ ಥರದ ಸಿಸ್ಟಮು ಇನ್ನೂ ಡೆವಲಪ್ ಆಗ್ತಾ ಇದೆ. ಯಾಕಂದರೆ ಐರನ್ ಡೋಮ್ ಸ್ಟಾರ್ಟ್ಸ್ ಫ್ರಮ್ 2300 ಬಗ್ಗೆ ಮಾತಾಡೋಣ. ಒಂದು ಅಪ್ಡೇಟ್ ಇದೆ,